ಮಾಡಿ ಈ ಚಿತ್ರದಲ್ಲೂ ಕೂಡ ಒಂದು ಬಹಳ ಗುರುತರವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗೆಳೆಯರಾದಂತಹ ರಾಮ್ ಪ್ರಸಾದ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಶೇಷ ಅಂದರೆ ನಾನು ತೆರೆ ಮೇಲೆ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊಳ್ತಾ ಇದ್ದೆ. ಇವತ್ತೇನು ಅಂದರೆ ಇವರೆಲ್ಲ ನನ್ನ ಪ್ರತಿಸ್ಪರ್ಧಿಗಳು ಎಲ್ಲರೂ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊತಾ ಇದ್ದೆ. ಅದರಲ್ಲಿ ನಂದು ಅಡ್ವೊಕೇಟ್ ಪಾತ್ರ, ವಕೀಲನ ಪಾತ್ರ. ಇಲ್ಲಿ ಎಲ್ಲರೂ ಕೂಡ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡಿರೋದೇನಪ್ಪ ಅಂದರೆ ನಮ್ಮ ಚಿತ್ರತಂಡಕ್ಕೆ ದೃಷ್ಟಿ ಆಗಬಾರ್ದು ಅನ್ನೋಂಥ ಉದ್ದೇಶ ಅಂತ ಅನ್ಸುತ್ತೆ ಬಹುಶಃ. ಹಾಗಾಗಿ ದೃಷ್ಟಿ ಆಗಲಾರ್ದು ಅಂತ ಭಾವಿಸ್ಕೊಳ್ತೀವಿ. ಯಾಕಂದರೆ ದೃಷ್ಟಿ ಆಗಬಹುದಾದಂತಹ ಚಿತ್ರವೇ ನಮ್ಮದು, ಅಷ್ಟು ಅತ್ಯದ್ಭುತವಾಗಿದೆ. ತುಂಬ ಹೆಮ್ಮೆ ಅನಿಸುತ್ತೆ ಇಂಥದ್ದೊಂದು ಚಿತ್ರತಂಡದಲ್ಲಿ ನಾನು ಕೂಡ ಪಾತ್ರ ಮಾಡ್ತಿರೋದಕ್ಕೆ. ಇಡೀ ಚಿತ್ರತಂಡಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದ, ಚಿತ್ರತಂಡಕ್ಕೆ ಅಭಿನಂದನೆ. ವಿಶೇಷವಾಗಿ ಆತ್ಮೀಯ ಗೆಳೆಯರಾದಂಥ ನಿರ್ದೇಶಕರಿಗೆ ರಾಮ್ ಪ್ರಸಾದ್ ಸರ್ ಅವ್ರಿಗಂತೂ ನಿಜವಾಗೂ ತುಂಬಾನೇ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಐ ಥ್ಯಾಂಕ್ ಮೈ ಹೆವನ್ಲಿ ಫಾದರ್ ಜೀಸಸ್ ಕ್ರೈಸ್ಟ್ ಫಾರ್ ಬ್ಲೆಸ್ಸಿಂಗ್ಸ್. ನನ್ನ ಹೆಸರು ಎಲ್ವಿನ್ ಜೋಶ್ವಾ ಅಂತ. ಸೊ ನಾನು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಸೊ ತುಂಬ ಒಳ್ಳೆಯ ಸಿನಿಮಾ. ಮೇನ್ಲಿ ಅಂದರೆ ನಮ್ಮ ಡೈರೆಕ್ಟರ್ ಸರು, ಅವರ ಡೈರೆಕ್ಟರ್ ಅನ್ನೋಕ್ಕಲ್ಲ, ಈಸ್ ಅ ಫ್ರೆಂಡ್. ಸೊ ಎಂಟೈರ್ ಪ್ರಾಜೆಕ್ಟ್ ಬಂದು ನಾವು ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. 5 ಸಾಂಗ್ಸ್ ಇದೆ ಈ ಸಿನಿಮಾಲಿ. ಆ್ಯಂಡ್ ಇವತ್ತು ಟೈಟಲ್ ಲಾಂಚ್ಗೆ ಟೈಟಲ್ ಮ್ಯೂಸಿಕ್ ಮಾಡಿದ್ದೀವಿ. ಆ್ಯಂಡ್ ಕಿಶೋರ್ ಸರ್ ದ ಮೇನ್ ಸ್ಟಾರ್ ಕ್ಯಾಸ್ಟ್. ಸೊ ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಸರ್ ಜೊತೆ ತುಂಬ ಕಳ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದಲ್ಲಿ ವಿತ್ ದ ಜರ್ನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ದ ಎಂಟೈರ್ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಐಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ, ಮೈ ವೈಫ್, ನಮ್ಮ ಅಣ್ಣ ಸುಧಾಕರ್, ಆ್ಯಂಡ್ ಆಲ್ವೇಸ್ ಸಪೋರ್ಟ್. ಥ್ಯಾಂಕ್ ಯು. ರಾಮ್ ಪ್ರಸಾದ್ ಅವರು ನಮಗೆ ಒಳ್ಳೆ ಸ್ನೇಹಿತರು. ಆ್ಯಕ್ಚುಲಿ ನಾವು ಅವ್ರು ಕರೆಯೋದು ಬ್ರದರ್ ಅಂತ. ಈ ಚಿತ್ರಕ್ಕೆ ನನ್ನ ಒಂದು ಆರ್ಟಿಸ್ಟು ನೀವು ಒಂದು ಕ್ಯಾರೆಕ್ಟ್ರು ಮಾಡಬೇಕು ಅಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರಾಗಿ ಕರೀತಾರೆ. ಒಂದು ಸ್ಕೆಡ್ಯೂಲು ಶೂಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಮಂಗಳೂರಲ್ಲಿ. ತುಂಬ ಟ್ಯಾಂಕಿನೆಲ್ಲ ಆಗಿ ಸಿಕ್ಕಾಪಟ್ಟೆ ಬಿಸಿಲಲ್ಲೆಲ್ಲ ಅಲಸಿರ್ತಾರೆ. ಓಕೆ, ಫೈನ್, ಅದು ಆರ್ಟಿಸ್ಟ್ ಆದಮೇಲೆ ಎಲ್ಲ ಮಾಡಬೇಕು. ಅದಾದಮೇಲೆ ಒಂದು ಸ್ಕೆಡ್ಯೂಲ್ ಆಯಿತು. ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಇನ್ನೊಂದು ಪ್ಲ್ಯಾನ್ ಮಾಡಬೇಕು, ಬನ್ನಿ ಜಿ ಆಫೀಸ್ಗೆ ಅಂದರು. ಸರಿ ಆಯಿತು ಬ್ರದರ್, ಬರ್ತೀನಿ ಅಂತ ಹೋದೆ. ಆಮೇಲೆ ಹಂಗೆ ಕೇಳ್ತಾ ನಮ್ಮ ಸಿನಿಮಾಗೆ ಒಬ್ಬರು ಎಡಿಟ್ರ್ ಬೇಕು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಕೊಡ್ತೀರಾ ಅಂದರು. ಅವರು ಟಾಪ್ ಎಡಿಟ್ರೇ. ಕೊಟ್ಟೆ. ಪಾಪ ಹೆಸರು ಬೇಡ, ಕಾಂಪಿಟೇಷನ್ ಆಗುತ್ತೆ, ಬೇಡ. ಅವ್ರ ನಂಬರ್ ಕೊಟ್ಟೆ. ಆಮೇಲೆ ಅವರು ಮಾತಾಡಿದ್ರು ಅವ್ರ ಹತ್ರ. ಮಾತಾಡಾದ್ಮೇಲೆ ಅವ್ರು ತುಂಬ ಬ್ಯುಸಿ ಇದ್ದಾರೆ ಬ್ರದರ್, ಹಿಂಗೆ ಅಂದರು. ಆಮೇಲೆ ಹೇಳಿದ್ರು, ನೀವು ಎಡಿಟಿಂಗ್ ಬಿಟ್ಬಿಟ್ರಾ ಅಂತ. ಯಾವ ನನ್ನ ಮಗ ಹೇಳಿದೆ ಎಡಿಟಿಂಗ್ ಬಿಟ್ಟೆ ನಾನು ಅಂತ ಅಂದೆ. ಆಮೇಲೆ ಹೌದಾ, ಹಂಗಿದ್ರೆ ನೀವೇ ಮಾಡಿಬಿಡಿ ಜಿ ಅಂದೆ. ಓಕೆ, ಹಂಗಿದ್ರೆ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಹಂಗೆ ಅಲ್ಲಿಂದ ಅಲ್ಲೇ ಆರ್ಟಿಸ್ಟ್ ಇಸ್ಕೊಂಡು ಒಂದು ಅಡ್ವಾನ್ಸನ್ನು ಮಾಡಿಬಿಟ್ಟು ರೈಟ್ ಅಂತ ಆರ್ಟಿಸ್ಟ್ ತೊಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡೋಕ್ಕೆ ನೋಡಿದಾಗ ಭಾಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರಾ ಇಲ್ವಾ ಗೊತ್ತಿಲ್ಲ, ಇನ್ನು ಕ್ಯಾಮ್ರಾಮ್ಯಾನು DOP. ಹೌದಾ, ಕಾರಣಗಳಿಂದ ಬಂದಿಲ್ಲ. ಓಕೆ, ಬೇಗ ಗುಣಮುಖ ಆಗಲಿ ಅವರು. ಅವ್ರದ್ದು ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನು ರಶ್ ನೋಡಿದ ತಕ್ಷಣ ನಾನು ಯಾವುದೂ ಅಷ್ಟೇ ಒಂದು ಸಾಂಗ್ ಆಗಲಿ ಅಥವಾ ಮತ್ತೊಂದು ಇಷ್ಟ ಆದರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಹೇಳ್ತೀನಿ. ಅಂಥದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಆಮೇಲೆ ನಮ್ಮ ಬ್ರದರ್ಗೂ ಹೇಳ್ತಿದ್ದೆ, ಸಕ್ಕತ್ತಾಗಿದೆ ಬಿಡಿ ಬ್ರದರ್, ಚಿಂದಿಯಾಗಿದೆ. DI ಬೇಕಾಗಿಲ್ಲ, DI ಆಗದೇ ಹಿಂಗಿದೆ, ಇನ್ನು DI ಆದರೆ ಇನ್ನು ಕಷ್ಟ ಅಂತ ಹೇಗಿರುತ್ತೆ ಅಂತ. ಬಟ್ ಒಬ್ರಿಗೆ ಕಷ್ಟ ಆಗ್ಬಿಡುತ್ತೆ ಇಲ್ಲಿ ಸುಧಾಕರ್ ಅವ್ರಿಗೆ. DI ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಆಡಾಗ್ಬಿಡ್ತೀವಿ ಅನ್ಕೋತಾರೆ. ಆಮೇಲೆ ಕಿಶೋರ್ ಸರ್ನು ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದರೆ ಕಿಶೋರ್ ಸರ್ದು ಒಂದು ಸಿನಿಮಾನೂ ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗು. ಈ ಇದರಲ್ಲಿ ಒಂದು ಅವ್ರ ಗೆಟಪ್ ಆಗಲಿ, ಆ ಕ್ಯಾರೆಕ್ಟ್ರ್ ಹೇಳೋವಾಗಿಲ್ಲ ನಾನು ಯಾವ ಕ್ಯಾರೆಕ್ಟ್ರು ಅಂತ. ಡೈರೆಕ್ಟ್ರು ಹೇಳಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಟೈಟ್ಲು ಬಂದು ಇದರಲ್ಲಿ ಹೇಳೋ ಆಗಿಲ್ಲ ಅಂತ ಹೇಳಿದ್ದಾರೆ, ಗೊತ್ತು, ಬರುತ್ತೆ. ಬಟ್ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ನನ್ನ ಸಾಗಬೇಕು ಅಂದರೆ ಪರದೆ ಮೇಲೆ 50% ಬಂದ್ರೂ ಅಂದ್ಕೊಂಡಿರೋ ರೀತಿ ವರ್ಷದ ಚಿತ್ರ ಆಗುತ್ತೆ ಇದು. ಯಾಕೆಂದರೆ ಎಲ್ಲರೂ ಮಾಮೂಲಿಯಾಗಿ ಹೇಳ್ತಾರೆ ವಿಭಿನ್ನ ಚಿತ್ರ, ಹೊಸ ಕಥೆ ಮಾಡಿದ್ವಿ, ಅದು ಇದು ಅಂತ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಅವ್ರಿಗೆ ಯಾವ ಕ್ಯಾಮ್ರಾಗಳು ಯಾವುದು ಬಂದಿದೆ ಅಂತ ಯೂಸ್ ಮಾಡೋದ್ರಲ್ಲಿ ಒಂದು ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್ಸು. ಒಂದು ಯಾವುದೋ ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತು, ಇಲ್ಲಿ ಯಾವುದೋ ಸಿಕ್ಕಲಿಲ್ಲ. ಅವತ್ತು ನೈಟ್ 9 ಗಂಟೆಗೆ ಊಟ ಮಾಡುವಾಗ ಫೋನ್ ಮಾಡ್ತಾರೆ, ಸರ್ ನಾಳೆ ಶೂಟಿಂಗ್ ಇದೆ, ಕ್ಯಾಮ್ರಾ ಒಂದು ಕೈ ಕೊಡ್ತಾ ಇದೆ, ಇಲ್ಲಿ ಯಾರೋ ಇಲ್ವಂತೆ, ಅದು ಇದು ಅಂತ ಹೇಳ್ಬಿಟ್ಟು ಅಂದರು. ನಾನು ಫಸ್ಟ್ ಹೈದರಾಬಾದ್ ಫೋನ್ ಮಾಡಿದೆ. ನಾನು ಯೂಸ್ ಮಾಡೋದಂತ ಮರ್ಯಾದಾ ಮಣ್ಣ ಅಂತ ಮಾಡಿದಾಗ ಅವ್ರದ್ದೇ ಯೂನಿಟ್ ಯೂಸ್ ಮಾಡಿದ್ದೆ. ಅಲ್ಲಿ ಫೋನ್ ಮಾಡಿದೆ, ಹಿಂಗೆ ಬೇಕು ಅಂತ ಹೇಳಿದೆ. ಸರಿ, ಇವ್ರ ನಂಬರ್ ಕೊಟ್ಟೆ.
ಅವರೆಲ್ಲ ಮಾತಾಡಿ ಇದು ಮಾಡೋಷ್ಟು ಅವರೆಲ್ಲ ಅಸ್ಟೆಂಟ್ಸ್ನೆಲ್ಲ ಅರೇಂಜ್ ಮಾಡೋದಕ್ಕೆ 2 ಗಂಟೆ ರಾತ್ರಿ ಆಗಿದೆ. ಅಷ್ಟೊತ್ತಿನಲ್ಲಿ ಅಲ್ಲಿಂದ ಹೊರಡಿಸಿ, ಇನ್ನು ಗುರುಪ್ರಸಾದ್ ಅವರು ಹೇಳಿದ್ದಾರೆ, ಮತ್ತು ನೀವು ಈ ಚಿತ್ರ ಒಳ್ಳೆ ಚಿತ್ರ ಮಾಡ್ತಾ ಅಂತ ಹೊರಡಿಸಿ ಬೆಳಗ್ಗೆ 8 ಗಂಟೆ ಬಂದು ನಾವು ಲೊಕೇಶನ್ಗೆ ಹೋದಾಗ ಇಲ್ಲಿ ಗೋಲ್ಡನ್ ಫಾರ್ಮ್ ಇದರಲ್ಲಿ ಅಲ್ಲಿ ಬಂದ್ಕೊಳ್ಳಿ ತೆಲುಗಲ್ಲಿ ಮಾತಾಡ್ತಾ ಇದ್ರು. ಹೈದರಾಬಾದ್ ಬಂದ್ರಾ ಅಂತಂದ್ರೆ, ಹ್ಞೂ ಸರ್ ಅಂತಂದ್ರೆ. ಎಷ್ಟು ಗಂಟೆ ಬಂದ್ರಿ ಅಂತ, ಸರ್ ರಾತ್ರಿ 2 ಗಂಟೆ ಬಿಟ್ವಿ, ಇವಾಗ ಬಂದು ಈಗ ಸ್ನಾನ ಮಾಡ್ತಾ ಇದೀವಿ ಅಂತಂದ್ರು. ಆ ರೀತಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಎಲ್ಲೇ ಇರಲಿ ತರಿಸ್ಕೊಂಡು, ಜೊತೆಗೆ ಇವಾಗ ಹಾಲೇಶ್ ಅಂತ ಕ್ಯಾಮ್ರಾಮನ್ ಬಗ್ಗೆ ಹೇಳಿದ್ರು, ಅವ್ರು ಇಟ್ಟಂಥ ಶಾರ್ಟ್ಗಳು ನಾನು ಆ್ಯಕ್ಟ್ ಮಾಡೋದು ನೋಡ್ತಾ ಇದ್ದೆ, ಲೈಟಿಂಗ್ ಗೀಟಿಂಗ್ ಎಲ್ಲ. ಯಾಕೆ ನಾವು ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಹಿಂದೆ ನಿಂತ್ಕೊಳ್ತಾ ಇದ್ವಿ, ಈ ಸಾರಿ ಕ್ಯಾಮ್ರಾ ಮುಂದೆ ನಿಲ್ಸ್ಕೊಂಡಿದ್ವಿ. ಇವಾಗ ಹಲವಾರು ಚಿತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದೊಂದು ಹಂತವಾಗಿ ಹೋಗ್ತಾ ಇದೆ. ಆಮೇಲೆ ಗೆಟಪ್ ಅವರು ಕಿಶೋರ್ ಅವ್ರದ್ದು ನಾಗೇಂದ್ರ ಹೇಳ್ದಂಗೆ ಕೆಲವು ಗೆಟಪ್ಗಳನ್ನ ನೋಡ್ತಾ ಇದ್ರೆ ಒಂಥರ ವಿಭಿನ್ನತೆ ಇದೆ. ಒಟ್ಟಾಗಿ ಚಿತ್ರ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಅದನ್ನು ಬೆಳೆಸೋದು ಉಳಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವ್ರ ಕೈಯಲ್ಲಿರುತ್ತೆ. ಜೊತೆಗೆ ಪ್ರೇಕ್ಷಕರನ್ನು ಇತ್ತೀಚೆಗೆ ಥಿಯೇಟ್ರ್ ಬರೋದೇ ತುಂಬ ಕಮ್ಮಿ ಆಗ್ತಾ ಇದೆ. ಇಂಥ ಚಿತ್ರಗಳು ಬಂದಾಗ ಪ್ರೇಕ್ಷಕರನ್ನು ಥಿಯೇಟ್ರ್ಗಳೇ ನೋಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಶುಭ ಆಗಲಿ ರಾಮಪ್ರಸಾದ್. ನಾನು ಹೇಳ್ಬೋದು ಸರ್. ಓಕೆ, ಹಾಂ, ಅದಕ್ಕೆ ಮೀಡಿಯಾದವ್ರಿಗೆ ನಾನು ಹೇಳಿದೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಈ ಮೂವಿನಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ರಾಮ್ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ನಿರೂಪಕರ ಪ್ರತಿನಿಧಿಯಾಗಿದ್ದೀರಾ ನೀವು ಗಾಯತ್ರಿ. ಗಾಡ್ ಬ್ಲೆಸ್ ಯು. ಅನ್ನಪೂರ್ಣ ಮ್ಯಾಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನ್ನಪೂರ್ಣ. ರಾಮ್ ಪ್ರಸಾದ್ ಸರ್ ನಾವು ಸುಮಾರು ವರ್ಷಗಳ ಸ್ನೇಹಿತರು. ನನಗೆ ಈ ಸಿನಿಮಾದಲ್ಲಿ ಕರಿಕೋಟ್ ಹಾಕಿ ನನಗೆ ಹಾಕೊಳ್ಳೋವಂಥ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕರಿಕೋಟು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾಗೆ ಒಳ್ಳೇದಾಗಲಿ, ಎಲ್ಲರೂ ಜನ ಎಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕು ಅಂತ ವಿನಂತಿ. ಸಿನಿಮಾ ತುಂಬ 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 ಚೆನ್ನಾಗಾಗಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಇವಾಗಲೇ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. Thank you. Ritu Goyal is here from Bollywood, who is a stylist and a designer from Mumbai. Good evening, everybody. I'm sorry I cannot speak South, so I use English. Okay. Kannada. Yes, Kannada. Okay. So first of all, I would like to express my gratitude towards my producer, director Ram sir, and all the cast, especially Kishore sir and the crew, and the media who are present here currently. ಭಾಳ ಸಂತೋಷ ಆಗ್ತಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾವಾಗಲೂ ಹೇಳ್ತೀನಿ ನನ್ನ ಕೆಲಸ ಮಾತಾಡಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ನಾನು ಸಿನಿಮಾದ ಮುಹೂರ್ತ ಕೂಡ ನಾನು ಮಾಡೋದಿಲ್ಲ ಜನರಲ್ಲಾಗಿ. ಮತ್ತು ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾನು ಕುಂಬಳಕಾಯಿ ಕೂಡ ಹೊಡೆಯೋದಿಲ್ಲ. ಕೆಲಸ ಬಸವಣ್ಣ ಗಾಯಕ ಯೋಗಿ, ಅವ್ರ ಗಾಯಕನೇ ಕೈಲಾಸ ಅಂತ ಹೇಳಿದ್ರು. ಆ ರೀತಿ ಕೆಲಸ ಅಷ್ಟೇ ಮಾತಾಡಬೇಕು. ಆ ಉದ್ದೇಶದಿಂದ ನಾವು ಇಷ್ಟು ದಿನ ಸಿನಿಮಾ ಶುರುವಾಗಿ 1 ವರ್ಷ ಆಯಿತು. ಆಗಿನಿಂದ ಕೂಡ ನಾವು ಕೆಲಸವನ್ನೇ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೊಂದು 6-7 ದಿನ ಬಾಕಿ ಇದೆ ಅಷ್ಟೇ. ಈಗ 6-7 ದಿನ ಕಂಪ್ಲೀಟ್ ಆಯಿತು ಅಂತಂದರೆ ಚಿತ್ರೀಕರಣದ ಭಾಗ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಸಿನಿಮಾನ ತೆರೆಗೆ ತರಬೇಕು ಅಂತ ಇದ್ದೀವಿ. ಇನ್ನು ಡಿಟಾಕ್ಸ್ ಬಗ್ಗೆ ಹೇಳೋದಾದರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಹೆಣ್ಣಿನ ಮನಸ್ಸು ಒಂದು 7 ವರ್ಷದ ಮಗುವಿಂದ 70 ವರ್ಷದ ಅಜ್ಜಿವರೆಗೂ ಯಾವ ರೀತಿ ಅವ್ರ ಮನಸ್ಸಿನಲ್ಲಿ ತುಮುಲಗಳಿರ್ತವೆ, ಯಾವ ರೀತಿ ಹೋರಾಟಗಳಿರ್ತವೆ, ಯಾವ ರೀತಿ ಹೊಡೆದಾಟಗಳಿರ್ತವೆ ಜೀವನದಲ್ಲಿ ಅನ್ನೋದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರೋವಂಥ ಕಥೆನೇ ಡಿಟಾಕ್ಸ್. ಅಂದರೆ ಬಾಡಿ ಡಿಟಾಕ್ಸ್ ಅಂತ ಜನರಲ್ಲಾಗಿ ಹೇಳ್ತಾರೆ. ನಾನು ಇಲ್ಲಿ ಮನಸ್ಸಿನ ಡಿಟಾಕ್ಸ್ನ ಮಾಡೋದಕ್ಕೆ ಹೊರಟಿದ್ದೀನಿ.